ಈ ರವೆ ಉಂಡೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ವಾ. ಒಬ್ರೊಬ್ರು ಮನೆಯಲ್ಲಿ ಒಂದೊಂದು ಥರ ರವೆ ಉಂಡೆ ಮಾಡ್ತಾರೆ. ನಾನಿವಾಗ ನಿಮಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿರೋ ಥರ ರವೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ದೊಡ್ಡ ಬಾಣಲಿಯಲ್ಲಿ 400 ಗ್ರಾಮ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಆ ತುಪ್ಪ ಕಾದ ನಂತರ ಒಂದು 200 ಗ್ರಾಮ್ ಅಷ್ಟು ಗೋಡಂಬಿ ಹಾಕಿ ಅದು ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳಿ. ಅದಾದ ನಂತರ ಇದೇ ಬಾಣಲಿಗೆ 200 ಗ್ರಾಮ್ ಆಗೋಷ್ಟು ಒಣದ್ರಾಕ್ಷಿ ಹಾಕಿ ಅದು ಚೆನ್ನಾಗಿ ಅರಳೋ ತನಕ ಹುರಿದಿಟ್ಕೊಳ್ಳಿ. ಅದಾದಮೇಲೆ ಒಂದು 6 ಪಾವಷ್ಟು ಚಿರೋಟಿ ರವೆ ಅಂದರೆ 1.5 kg ಅಷ್ಟು ಚಿರೋಟಿ ರವೆನ ಹಾಕಿ ಚೆನ್ನಾಗಿ 10 ರಿಂದ 15 ನಿಮಿಷ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳಿ. ಅದಾದಮೇಲೆ ಒಂದು ದೊಡ್ಡ ಗಿಟ್ಕು ತುರಿದಿರೋ ಒಣಕೊಬ್ಬರಿ ತುರಿ ಹಾಕಿ ಕಡೆಯದಾಗಿ 1.5 ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು 4.5 ಪಾವಷ್ಟು ಸಕ್ಕರೆನ ಹಾಕಿ ಹದವಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ನಮಗೆ ರವೆ ಉಂಡೆ ಕಟ್ಟಕ್ಕೆ ಬೇಕಾಗಿರೋದೇ ಬಿಸಿ ಬಿಸಿ ಹಾಲು ಮತ್ತು ಒಂದು ದೊಡ್ಡ ಪರಾತು. ಆ ದೊಡ್ಡ ಪರಾತಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹುರಿದಿರೋ ಮಿಶ್ರಣ ಹಾಕ್ಕೊಂಡು ಹದವಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ, ಅಷ್ಟು ಉಂಡೆ ಅದ ಇದ್ದರೆ ಸಾಕು. ಅದಾದಮೇಲೆ ನಮ್ಮ ಕೈ ಚಳಕ ತೋರಿಸಿ ಹದವಾಗಿ ಉಂಡೆಯಾಗಿ ಗುಂಡುಗೆ ರವೆ ಉಂಡೆ ಕಟ್ಟಿದ್ರೆ ರವೆ ಉಂಡೆ ಸವಿಯಲು ಸಿದ್ಧ. ನಾನು ನಿಮ್ಮ ಅಭಿಷೇಕ್ ಅಶೋಕ್ ರಾಜು. ರವೆ ಉಂಡೆ ಹೇಗಿದೆ ಅಂತ ನೋಡಿ, ಮಾಡಿ, ತಿನ್ನಿ, ತಿಳಿಸಿ. ಧನ್ಯವಾದಗಳು.